ನಮ್ಮ ರಾಜ್ಯದಲ್ಲೂ ಕೂಡ ಈಗಾಗಲೇ ನಾವು ಅನೇಕ ಕಮಿಷನ್ಗಳನ್ನು ಮಾಡಿ ಅದರಿಂದ ವರದಿಗಳನ್ನು ತರಿಸಿಕೊಂಡು ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಪುನರ್ ಪರಿಶೀಲನೆ ಕೂಡ ನಡೀತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಅನೇಕ ಬಾರಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ದಾರೆ. ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ಸಿನ ಹಂತದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಯಾರು ಹಿಂದೆ ಉಳಿದಿದ್ದಾರೆ ಸಮಾಜದಲ್ಲಿ ಶೈಕ್ಷಣಿಕವಾಗಿ, ಆಮೇಲೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದೆ ಉಳಿದಿದ್ದಾರೆ, ಅದರದ್ದೊಂದು ಸಮೀಕ್ಷೆ ಆಗಬೇಕು ಅನ್ನುವಂಥದ್ದು ಅರ್ಥದಲ್ಲಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ನವರು ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಅದು ಇಲ್ಲಿ ಬೆಂಗಳೂರಿನಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗಾಗಲೇ ನಾವು ಇದರ ಬಗ್ಗೆ ಹೆಚ್ಚು ಚರ್ಚೆಗಳಾಗಿದ್ದಾವೆ ಮತ್ತು ಹೆಚ್ಚು ಜನಗಣತಿಯನ್ನ ಆಧರಿಸಿಕೊಂಡು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಕೂಡ ಆಗಿದೆ. ನಮ್ಮಲ್ಲಿ ಒಂದು ಹೆಜ್ಜೆ ಮುಂದೆ ಇದೆ. ಅದಕ್ಕಾಗಿ ಬಹುಶಃ ಇವತ್ತು ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಹೊಸ ಜಾತಿ ಗಣತಿ ಸಮೀಕ್ಷೆ, ಇದರಿಂದ ಮತ್ತೆ ವಿಳಂಬವಾಗುತ್ತಾ ಹೊಸ ಅಧಿಸೂಚನೆಗಳು? ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ನೀಡುತ್ತೇನೆ. ಈಗ ನೀವು ನೋಡಿರ್ಬೋದು, ಗೃಹ ಸಚಿವರಾದಂಥ ಪರಮೇಶ್ವರರವರು ರಾಜ್ಯದಲ್ಲಿ ಹೊಸದಾಗಿ ಜಾತಿ ಗಣತಿ ಸಮೀಕ್ಷೆಯನ್ನು ಮಾಡುತ್ತೇವೆ ಅಂತೇಳಿ ತಿಳಿಸಿದ್ದಾರೆ. ಹಾಗಾದರೆ ಜಾತಿ ಗಣತಿ ಸಮೀಕ್ಷೆಯಿಂದ ಏನಾದರೂ ಅಧಿಸೂಚನೆಗೆ ಸಮಸ್ಯೆ ಆಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರೆ, ಜಾತಿ ಗಣತಿಗೂ ಮತ್ತು ಸರ್ಕಾರ ಹೊರಡಿಸ್ತಕ್ಕಂಥ ಯಾವುದೇ ಒಂದು ನೇಮಕಾತಿಯ ಅಧಿಸೂಚನೆಗೂ ಯಾವುದೇ ಸಂಬಂಧವಿಲ್ಲ. ಹಾಗಾಗಿ ಈ ರಾಜ್ಯದಲ್ಲಿ ಜಾತಿ ಗಣತಿಯ ಸಮೀಕ್ಷೆಯಿಂದ ನೇಮಕಾತಿಯ ಅಧಿಸೂಚನೆಗಳು ವಿಳಂಬವಾಗುವುದಿಲ್ಲ. ನೇಮಕಾತಿಯ ಅಧಿಸೂಚನೆಗಳನ್ನು ಹೊರಡಿಸಲೇ ಆಗ್ತದೆ. ಆದರೆ ಕೇವಲ ಒಳ ಮೀಸಲಾತಿ ಜಾರಿಯಾಗುವವರೆಗೆ ಮಾತ್ರ ಅದನ್ನು ತಡೆ ಹಿಡಿಯಲಾಗಿದೆ ಅಂತಕ್ಕಂಥದ್ದು. ಈ ಜಾತಿ ಗಣತಿಗೂ ಮತ್ತು ನೇಮಕಾತಿಯ ಅಧಿಸೂಚನೆಗೂ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲ ಅಂತಕ್ಕಂಥದ್ದು. ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಯಾವೆಲ್ಲ ಇಲಾಖೆಯಲ್ಲಿ ಆರ್ಥಿಕ ಅನುಮೋದನೆಗಳು ಸಿಕ್ಕಿದಾವಲ್ಲ, ಆ ಪ್ರತಿಯೊಂದು ಇಲಾಖೆಗೂ ಕೂಡ ಏನು ಮಾಡಲಾಗ್ತದೆ ಅಂದರೆ ನೇಮಕಾತಿಯ ಅಧಿಸೂಚನೆಯನ್ನು ಹೊರಡಿಸಲಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಯಾರೂ ಕೂಡ ಭಯಭೀತರಾಗಬೇಕಾಗಿಲ್ಲ. ಏಕೆಂದರೆ ಈಗಾಗಲೇ 5-6 ತಿಂಗಳು ಆಯಿತು ಒಳ ಮೀಸಲಾತಿ ಸಮೀಕ್ಷೆಯನ್ನು ಮಾಡಲು ಪ್ರಾರಂಭಿಸಿ. ಅದು ಅಂತಿಮ ಹಂತದಲ್ಲಿದೆ. ಇದೇ ತಿಂಗಳ ಕೊನೆಯಲ್ಲಿ ಈ ಒಳ ಮೀಸಲಾತಿ ವರದಿಯನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸರ್ ಅವರು ಸರ್ಕಾರಕ್ಕೆ ಸಲ್ಲಿಸಲಿದ್ದು, ಸರ್ಕಾರ ಅದನ್ನು ಅತಿ ಶೀಘ್ರಗತಿಯಲ್ಲಿ ಅದನ್ನು ಮಂಡನೆ ಮಾಡಿ ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದು ಜಾರಿಯಾದ ತಕ್ಷಣವೇ ಯಾವ್ಯಾವ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಿದಾವಲ್ಲ, ಆ ಪ್ರತಿಯೊಂದು ಇಲಾಖೆಯಲ್ಲಿಯೂ ಕೂಡ ಏನಾಗ್ತದಂದ್ರೆ ಹೊಸ ಅಧಿಸೂಚನೆಗಳು ಹೊರಬೀಳ್ತಾವಂತಕ್ಕಂಥದ್ದು. ಹಾಗಾಗಿ ಯಾರೂ ಕೂಡ ಈ ಜಾತಿ ಗಣತಿಯ ಸಮೀಕ್ಷೆಯಿಂದಾಗಿ ಭಯಭೀತರಾಗಬೇಕಾಗಿಲ್ಲ. ನಿಮ್ಮ ತಯಾರಿಯನ್ನು ನೀವು ಮುಂದುವರಿಸಿ. ಅಧಿಸೂಚನೆಗಳು ಖಂಡಿತವಾಗಿಯೂ ಕೂಡ ಏನಾಗ್ತಾವಂದ್ರೆ ಹೊರಡಿಸಲಾಗ್ತದೆ ಅಂತಕ್ಕಂಥದ್ದು. ಈ ಕೇವಲ ಒಳ ಮೀಸಲಾತಿ ಜಾರಿಯಾಗುವವರೆಗೆ ಮಾತ್ರ ಅಧಿಸೂಚನೆಯನ್ನು ತಡೆ ಹಿಡಿಯಲಾಗಿದೆ. ಅದು ಜಾರಿಯಾದ ತಕ್ಷಣವೇ ಏನಾಗ್ತದಂದ್ರೆ ಎಲ್ಲ ಅಧಿಸೂಚನೆಗಳು ಹೊರಬೀಳ್ತಾವಂತಕ್ಕಂಥದ್ದು. ಹಾಗಾಗಿ ಇದೊಂದಿಷ್ಟು ನಿಮಗೆ ಪ್ರಮುಖವಾದಂಥ ಮಾಹಿತಿ ಅಂತಕ್ಕಂಥದ್ದು. ಹಾಗಾದರೆ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಮುಂದೆ ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಅಂತಕ್ಕಂಥದ್ದು. ಅದರ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.